So if we come to that ಏನಂದ್ರೆ ಅಟ್ಲಾಂಟಿಕ್ ಲೈಫ್ ಸೈಕಲ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ. ಓಕೆ, ಸೊ ಅಟ್ಲಾಂಟಿಕ್ ಲೈಫ್ ಸೈಕಲ್ ವಿಷಯಕ್ಕೆ ಬಂದ್ರೆ, ಸೊ ವಾಟ್ ಎವರ್ ದಟ್ ಇನ್ ದ ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದಟ್ ಆಲ್ಟರ್ನೇಷನ್ ಇನ್ ಜನರೇಷನ್ ಅಂತ ನಾವು ಒಂದು ಕಾನ್ಸೆಪ್ಟ್ ನ ಬಗ್ಗೆ ತಿಳ್ಕೊಂಡಿದ್ವಿ. ವಾಟ್ ಇಟ್ ಮೀನ್ಸ್ ಅಂತ ಹೇಳ್ತಾವ್ರೆ, ಏನು ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಸ್ಟೇಜ್ ಅಲ್ಲಿ ರಿಪ್ರೊಡ್ಯೂಸ್ ಆದಂತಹ ಒಂದು ಪ್ಲಾಂಟ್ ಸಡನ್ ಆಗಿ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಆಗಿ ಕನ್ವರ್ಟ್ ಆಗುತ್ತೆ, ರಿಪ್ರೊಡಕ್ಟಿವ್ ಫೇಸ್ ಗೆ ಬರುತ್ತೆ, ಅಥವಾ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಅಥವಾ ಸ್ಪೋರ್ಸ್ ಆಗಿ ಪ್ರೊಡ್ಯೂಸ್ ಆಗುವುದು ಆಪ್ಲಾಯ್ಡ್ ಸ್ಪೋರ್ಸ್ ಅಥವಾ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಇರೋದು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಆಗಿ ಕನ್ವರ್ಟ್ ಆಗುತ್ತೆ, ರಿಪ್ರೊಡಕ್ಟಿವ್ ಫೇಸಸ್ ನ ಚೇಂಜ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಅದನ್ನ ನಾವು ಆಲ್ಟರ್ನೇಷನ್ ಇನ್ ಜನರೇಷನ್ ಅಂತ ಕರೀತಾ ಹೋಗ್ತೀವಿ. ಆ ರೀತಿಯಾದ ಒಂದು ಆಲ್ಟರ್ನೇಷನ್ ಜನರೇಷನ್ ಅನ್ನ ಮೇಜರ್ ಆಗಿ ಏನಕ್ಕೆ ನಾವು ತಿಳ್ಕೊಳ್ಬೇಕು, ಅದರ ಇರ್ತಕ್ಕಂಥ ಒಂದು ಮೆಜಾರಿಟಿ ಏನು ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ದಟ್ ಅದರ ಒಂದು ಪ್ಲಾಂಟ್ ಲೈಫ್ ಸೈಕಲ್ ತಗೊಂಡ್ರೆ, ಸೊ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅಥವಾ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಅನ್ನ ಎಸೆಕ್ಷುಯಲ್ ಮತ್ತೆ ಸೆಕ್ಷುಯಲ್ ಅಂತ ನಾವು ತಿಳ್ಕೊಳ್ಳೋಣ. ಆಪ್ಲಾಯ್ಡ್ ಸ್ಪೋರೋಫೈಟ್ ನಾವು ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ನಾವು ಜಸ್ಟ್ ಫಾರ್ ಅವರ್ ನಾಲೆಜ್ ಗೆ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಆಪ್ಲಾಯ್ಡ್ ಗ್ಯಾಮೆಟೋಫೈಟಿಕ್ ಸ್ಟೇಜ್ ನ ನಾವು ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಲೈಕ್ ವೈಸ್, ಸೊ ಏನಾದ್ರು ಕೆಲವೊಂದು ಪ್ಲಾಂಟ್ ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇಟ್ ಮೀನ್ಸ್ ದಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅನ್ನ ಫಾರ್ಮ್ ಹಾಕೊಂಡು ರಿಪ್ರೊಡ್ಯೂಸ್ ಆದ್ರೆ ಕಮ್ಮಿ ವರ್ಷ ಬರುತ್ತೆ than that of the sexual mode of reproduction. It means that applied gametophyte ಇಂದ ಹುಟ್ಟಿದಂತ ಒಂದು ಪ್ಲಾಂಟ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಂದ ಹುಟ್ಟಿದಂತ ಪ್ಲಾಂಟ್ ಗಿಂತ ಜಾಸ್ತಿ ವರ್ಷ ಬದುಕುತ್ತೆ ಅಥವಾ ಉಲ್ಟಾ. ಓಕೆ, ಸೊ ವಾಟ್ ಎವರ್ ದಟ್ ಏನೋ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಂದ ಹುಟ್ಟಿರ್ತಕ್ಕಂಥ ಒಂದು ಪ್ಲಾಂಟ್ಸ್ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಗಿಂತ ಜಾಸ್ತಿ ವರ್ಷ ಬದುಕುತ್ತೆ. ಲೈಕ್ ವೈಸ್ ಓಕೆನಾ, ಎಸೆಕ್ಷುಯಲಿ ರಿಪ್ರೊಡ್ಯೂಸ್ ಅಂತ ಪ್ಲಾಂಟ್ ಸೇಮ್ ನಂಬರ್ ಆಫ್ ಸ್ಪೀಶೀಸ್, ಸೇಮ್ ಕೈಂಡ್ ಆಫ್ ಸ್ಪೀಶೀಸ್, ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಗಿಂತ ಸೆಕ್ಷುಯಲ್ ಮೋಡ್ ಅಲ್ಲಿ ರಿಪ್ರೊಡ್ಯೂಸ್ ಆದ್ರೆ ಅದು ಜಾಸ್ತಿ ವರ್ಷ ಬದುಕುತ್ತೆ, ಅದು ಒಂದು ರೀತಿಯಾದ ಪ್ಲಾಂಟ್ಸ್. ಅಥವಾ ಸೆಕ್ಷುಯಲ್ ಮೋಡ್ ಗಿಂತ ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಒಂದು ಪ್ಲಾಂಟ್ ಹುಡ್ತು ಅಂದ್ರೆ ಅದು ಜಾಸ್ತಿ ವರ್ಷ ಬದುಕುತ್ತೆ. ಈ ರೀತಿಯಾಗಿ ಲೈಫ್ ಸ್ಪಾನ್ ಅಲ್ಲಿ ಆಲ್ಟರ್ನೇಷನ್ ನಾವು ನೋಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಆಲ್ಟರ್ನೇಷನ್ ಜನರೇಷನ್ ಅಂತ ಅಟ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದಕ್ಕೆ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ. ಸೊ ನಾನು ಏನೇ ಹೇಳಿದ್ರೆ 3 ರೀತಿಯ ಸೈಕಲ್ಗಳಿವೆ, ಅದ್ರ 3 ಕೂಡ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಾವು ನೋಡ್ತಾ ಹೋಗ್ತೀವಿ. ಲೆಟ್ ಅಸ್ ನೋ ಈ ಒಂದು ಅಟ್ಲಾಂಟಿಕ್ ಲೈಫ್ ಸೈಕಲ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಅಟ್ಲಾಂಟಿಕ್ ಲೈಫ್ ಸೈಕಲ್ ಅಂದ್ರೆ ವಾಟ್ ಎವರ್ ದಟ್ ಇಲ್ಲಿ ನಾವು ನೋಡ್ತಾ ಹೋಗೋದು ಗ್ಯಾಮೆಟೋಫೈಟ್ ಮೀನ್ಸ್ ದಟ್ ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್, n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ಓಕೆನಾ, ಇದು ಜಾಸ್ತಿ ಇದೆ ಎಲ್ಲ ತರ. ದ್ಯಾಟ್ ಈ ಒಂದು ಕಲರ್ 2n ಝೈಗೋಟ್ ಫಾರ್ಮ್ ಅಥವಾ ಸಿಂಗ್ಯಾಮ್ ಅಥವಾ 2n ಅಂದ್ರೆ ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಇದು ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಬಿ, ಇದನ್ನ ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಬಿ. ವಾಟ್ ಎವರ್ ದಟ್ ಇವತ್ತು ಅಟ್ಲಾಂಟಿಕ್ ಲೈಫ್ ಸೈಕಲ್ ಏನಾಗ್ತಂದ್ರೆ ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇಂದ ಅಥವಾ ಗ್ಯಾಮೆಟ್ ಫಾರ್ಮ್ ಆಗಿ ಹುಟ್ಟಿದಂತ ಒಂದು ಪ್ಲಾಂಟ್ ಸ್ಪೋರ್ ಫಾರ್ಮ್ ಆಗಿ ಹುಟ್ಟತಕ್ಕಂಥ ಒಂದು ಪ್ಲಾಂಟ್ ಇಂದ ಜಾಸ್ತಿ ವರ್ಷ ಬದುಕಿರುತ್ತೆ, ಅದರ ಒಂದು ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ ಅಂತ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಸೊ ಇದು ನೋಡಿ, ಇದು ಜಾಸ್ತಿ ಇದೆ, ಇದು ಕಮ್ಮಿ ಇದೆ. ಓಕೆ, ಲೈಕ್ ಅಟ್ಲಾಂಟಿಕ್ ಲೈಫ್ ಸೈಕಲ್. ವಾಟ್ ಇಸ್ meant by ಅಟ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳ್ತಾರೆ, ಇನ್ ದಿಸ್ ಫೇಸ್ ದ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್, ಇನ್ ದಿಸ್ ಫೇಸ್ the haploid gametophyte, okay, this is the haploid gametophyte is long lived than that of diploid sporophyte ಅಂತ ಹೇಳ್ತಾರೆ. ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ದಟ್ ಆಪ್ಲಾಯ್ಡ್ ಗ್ಯಾಮೆಟೋಫೈಟ್, ಇಟ್ ಮೀನ್ಸ್ ದಟ್ ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇಂದ ಒಂದು ಪ್ರೊಡ್ಯೂಸ್ ಆದಂತ ಪ್ಲಾಂಟ್ ಲಾಂಗ್ ಲಿವ್ಡ್ ದ್ಯಾನ್ ದಟ್ ಆಫ್ ದಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ನಥಿಂಗ್ ಬಟ್ ದ ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳ್ತಾ ಹೋಗ್ತಾರೆ. ಕಾಮನ್ ಆಗಿ ಹೇಳ್ತಾರೆ, ಇದು ಸೈಂಟಿಫಿಕ್ ಡೆಫಿನೇಷನ್ ಆಗುತ್ತೆ. ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಇಂದ ಸೆಕ್ಷುಯಲ್ ಮೋಡ್ ಅಂತ ನಮ್ಮ ತಲೆಗೆ ಬರಬೇಕು. Okay, applied gametophyte is long lived than that of the diploid sporophyte. Means that sexual mode of reproduction ಇಂದ ಪ್ರೊಡ್ಯೂಸ್ ಅಂತ ಒಂದು ಪ್ಲಾಂಟ್ಸ್ ಗಳು asexual mode of reproduction ಇಂದ ಪ್ರೊಡ್ಯೂಸ್ ಅಂತ ಪ್ಲಾಂಟ್ ಗಿಂತ ಜಾಸ್ತಿ ವರ್ಷ ಬದುಕುತ್ತೆ. It is long lived than that of these ಅಂತ ಹೇಳ್ತಾನೆ ಅಟ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಎವರ್ ದಟ್ ದ than that of the long lived than that of the diploid sporophyte is short lived. ಓಕೆನಾ, ಸೊ ಇದು ಲಾಂಗ್ ಲಿವ್ಡ್ ಆದ್ರೆ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಕಮ್ಮಿ ವರ್ಷ ಬದುಕುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಓಕೆನಾ, ಸೊ ಇದು ಆಪ್ಲಾಯ್ಡ್ ಗ್ಯಾಮೆಟೋಫೈಟ್ ಪಡೆದಂತ ಒಂದು ಪ್ಲಾಂಟ್ ಲಾಂಗ್ ಲಿವ್ಡ್ ದ್ಯಾನ್ ದಟ್ ಆಫ್ ದಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಸ್ ಶಾರ್ಟ್ ಲಿವ್ಡ್ ಲೈಫ್ ಸೈಕಲ್ ಅಂತ ಹೇಳ್ತಾ ಹೋಗ್ತಾರೆ. ಅದನ್ನ ಇವರು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇವರ್ ದ ಸ್ಪೋರೋಫೈಟ್ ಜನರೇಷನ್ ಇಸ್ ರೆಪ್ರೆಸೆಂಟೆಡ್
right ಓಕೆನಾ ಇದರಲ್ಲಿ ಸ್ಪೋರೋಫೈಟ್ ಏನಿರುತ್ತೆ ಸೊ ಈ ಒಂದು ಸ್ಪೋರೋಫೈಟ್ ಅಂದ್ರೆ ಇಟ್ ಮೀನ್ಸ್ ದಟ್ ಅಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅನ್ನ ಇರ್ತದೆ ಅದನ್ನ ನಾವು ಸೊ ಸ್ಪೋರೋಫೈಟ್ ಇರುತ್ತೆ ಇಟ್ ಈಸ್ ಎ ಒನ್ ಸೆಲ್ಯುಲರ್ zygote ಫಾರ್ಮೇಷನ್ ಅಂತ ಹೇಳ್ತೀವಿ ಓಕೆನಾ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಒನ್ ಸೆಲ್ಯುಲರ್ zygote ಈ ಒಂದು ಒನ್ ಸೆಲ್ಯುಲರ್ zygote ಇರುತ್ತೆ ಇಟ್ ರಿಸಲ್ಟ್ಸ್ ಇನ್ ದಿ ಹ್ಯಾಪ್ಲಾಯ್ಡ್ ಸ್ಪೋರ್ ಫಾರ್ಮೇಷನ್ ಇದೇ ಒಂದು ಹ್ಯಾಪ್ಲಾಯ್ಡ್ ಸ್ಪೋರ್ ಅನ್ನ ಫಾರ್ಮೇಷನ್ ಮಾಡುತ್ತೆ ಓಕೆನಾ ನೆಕ್ಸ್ಟ್ ದಟ್ ಹ್ಯಾಪ್ಲಾಯ್ಡ್ ಸ್ಪೋರ್ ಆಯ್ತು ನೆಕ್ಸ್ಟ್ ದಟ್ ಈ ಒಂದು ಹ್ಯಾಪ್ಲಾಯ್ಡ್ ಸ್ಪೋರ್ ಏನಿರುತ್ತೆ ದಿಸ್ ಕೈಂಡ್ ಆಫ್ ದಿ ಹ್ಯಾಪ್ಲಾಯ್ಡ್ ಸ್ಪೋರ್ ವಿಲ್ ಬಿ ಡಿವೈಡೆಡ್ ಬೈ ದಿ ಮೈಟೋಟಿಕ್ ಸೆಲ್ ಡಿವಿಷನ್ ಮೈಟೋಸಿಸ್ ಅಂತಕ್ಕಂತ ಒಂದು ಸೆಲ್ ಡಿವಿಷನ್ ನ ಮುಖಾಂತರ ಸೊ ಗ್ಯಾಮೆಟೋಫೈಟ್ ಗಳು ಫಾರ್ಮ್ ಆಗುತ್ತೆ ಓಕೆನಾ by the process of gametophyte mitotic cell division it will be there is a formation of the long lived gametophyte ಅಥವಾ ಅದು ಪ್ರಶ್ನೆ haploid gametophyte ಫಾರ್ಮ್ ಆಗುತ್ತೆ ಅಂತ ಹೇಳಿ haploid gametophyte formation by the process of mitotic cell division ಅಂತ ಹೇಳಿ ಓಕೆನಾ this is about that representation of the schematic representation ಅಂತ ಹೇಳ್ತೀವಿ ಸೊ ಈ ಒಂದು ಪಾಯಿಂಟ್ ಗೆ ಕರೆಕ್ಟ್ ಆಗಿ ಇದನ್ನ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ತೀವಿ ಓಕೆನಾ so listen here so whatever the haploid gametophyte is long lived here you can see that haploid ಅಂದ್ರೆ n ನಂಬರ್ ಅಂತ ನಾವು ಹೇಳಿದ್ವಲ್ವಾ so n number of gametophyte is long lived ಜಾಸ್ತಿ ವರ್ಷ ಬದುಕಿರುತ್ತೆ than that of the diploid sporophyte 2n ನಂಬರ್ ಇದೆ ಇದು sporophyte ಅಂತೀವಿ ಇದನ್ನ gametophyte ಅಂತೀವಿ ಇದಕ್ಕಿಂತ ಈ ಒಂದು gametophyte ಫಾರ್ಮ್ ಆಗಿ ಉರ್ತಕ್ಕಂತ ಒಂದು ಪ್ಲಾಂಟ್ ಗಳು ಲಾಂಗ್ ಲಿವ್ಡ್ than that of these are short lived ಅಂತ ಹೇಳೋದು ಓಕೆ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಸ್ಪೋರೋಫೈಟ್ zygote ಇಂದ ಸ್ಪೋರೋಫೈಟ್ ಗಳ ಫಾರ್ಮೇಷನ್ ಆಗುತ್ತೆ these are two in our nature so ಇದಾದ್ಮೇಲೆ ಈ ಒಂದು ಸ್ಪೋರೋಫೈಟ್ ಅದು ಒನ್ ಸೆಲ್ಯುಲರ್ zygote ಫಾರ್ಮ್ ಆಗುತ್ತೆ ನೆಕ್ಸ್ಟ್ ದಟ್ ಇಟ್ ವಿಲ್ ಬಿ ಡೆವಲಪ್ಡ್ ಇಲ್ಲಿ ಸ್ಪೋರ್ಸ್ ಅಂತ ನಾವು ನೋಡ್ತಾ ಇರ್ತೀರಾ ಇಟ್ ವಿಲ್ ಬಿ ಡೆವಲಪ್ಡ್ ದಿ ಸ್ಪೋರ್ಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳು ಇಲ್ಲಿ 2n ಇದ್ದು n ನಂಬರ್ ಆಫ್ ಸ್ಪೋರ್ಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳು ಫಾರ್ಮ್ ಆಗುತ್ತೆ ಬೈ ದ ಪ್ರೋಸೆಸ್ ಆಫ್ ಮೈಟೋಟಿಕ್ ಸೆಲ್ ಡಿವಿಷನ್ ಸಾರಿ ಮಿಯೋಸಿಸ್ ಅಂತ ಇದೆಯಲ್ಲ ಮಿಯೋಟಿಕ್ ಸೆಲ್ ಡಿವಿಷನ್ ಮುಖಾಂತರ ಓಕೆನಾ ಸೊ ವಾಟ್ ಆರ್ ದಟ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳು ಫಾರ್ಮ್ ಆಗುತ್ತೆ ನೆಕ್ಸ್ಟ್ ದಟ್ ಇಟ್ ವಿಲ್ ಬಿ ಅಂಡರ್ಗೋಟ್ ದಿ gametophyte ಓಕೆನಾ ಸೊ ಈ ಒಂದು ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ವಿಲ್ ಬಿ ಡೆವಲಪ್ಡ್ ಇನ್ ದಿ ಹ್ಯಾಪ್ಲಾಯ್ಡ್ gametophyte ಓಕೆ ಹ್ಯಾಪ್ಲಾಯ್ಡ್ ಅಂದ್ರೆ n ನಂಬರ್ ನೆಕ್ಸ್ಟ್ ದಟ್ ದಿಸ್ ಕೈಂಡ್ ಆಫ್ ದಿ gametophyte ಅಂಡರ್ಗೋ gametogenesis ನೆಕ್ಸ್ಟ್ ಇಟ್ ವಿಲ್ ಬಿ ಫಾರ್ಮ್ಡ್ ಇಂಟು n ಈ ರೀತಿಯಾಗಿ ಸೈಕ್ಲಿಕ್ ಆಗಿ ಫಾರ್ಮೇಷನ್ ಅನ್ನು ಮಾಡ್ತಾ ಹೋಗ್ತಿರೋದು ಬಟ್ ಗ್ಯಾಮೆಟೋಫೈಟ್ ಇಂದ ಇದೊಂದು ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಪ್ಲಾಂಟ್ಸ್ ಜಾಸ್ತಿ ವರ್ಷ ಬದುಕಿರುತ್ತೆ than that of the asexual mode of reproduction ಅಂತ ಹೇಳ್ತಾ ಹೋಗ್ತಾರೆ ಸೊ ಇದನ್ನ ನಾವು ಹ್ಯಾಪ್ಲಾಯ್ಡ್ ಲೈಫ್ ಸೈಕಲ್ ಯಾಕೆಂದ್ರೆ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಗಳು ಗ್ಯಾಮೆಟೋಫೈಟ್ ಗಳು ಜಾಸ್ತಿ ವರ್ಷ ಬದುಕಲ್ಲ ಅದಕ್ಕೆ ಅದನ್ನ ಹ್ಯಾಪ್ಲಾಯ್ಡ್ ಲೈಫ್ ಸೈಕಲ್ ಅಂತ ಕರೀತಾ ಹೋಗ್ತೀವಿ ಓಕೆನಾ ಸೊ ಇದಕ್ಕೆ ಎಕ್ಸಾಂಪಲ್ ಯಾವ ರೀತಿಯ ಪ್ಲಾಂಟ್ಸ್ ಗಳು ಈ ರೀತಿಯಾಗಿ ಆಗುತ್ತೆ ಅಂತ ಹೇಳ್ತಾರೆ ಓಲ್ಬಕ್ಸ್ ಓಕೆ ಓಲ್ಬಕ್ಸ್ ಅನ್ನೋದು ಕ್ಲೈಮೆಡೋಮೋನಾಸ್ ಅನ್ನೋದು Chlamydomonas, Volvox. Next to that, Chlamydomonas, Pyrophora. Okay, so these are all the example for the algae. Algae ಅಂತಕ್ಕಂತ ಏನಿದೆ ಓಕೆ ಸೊ ಇದೆಲ್ಲ ಎಕ್ಸಾಂಪಲ್ ಫಾರ್ ದಿ ಆಲ್ಗೆ ಆಲ್ಗೆಗೆ ಒಂದು ಎಕ್ಸಾಂಪಲ್ ಇರಬಹುದು ಆಲ್ಗೆ ಅಂತಕ್ಕಂತ ಪ್ಲಾಂಟ್ ಡಿವಿಷನ್ ಇದೆ ಆ ಒಂದು ಎಲ್ಲಾ ರೀತಿಯ ಪ್ಲಾಂಟ್ ಡಿವಿಷನ್ ಅಲ್ಲಿ ಅಟ್ಲಾಂಟಿಕ್ ಲೈಫ್ ಸೈಕಲ್ ಗಳು ಜಾಸ್ತಿ ಆಗುತ್ತೆ ಡೆಫಿನೇಷನ್ ಇಸ್ ದಟ್ ಗ್ಯಾಮೆಟ್ ಗಳು ಫಾರ್ಮ್ ಆಗಿ ಪ್ರೊಡ್ಯೂಸ್ ಆದ ಪ್ಲಾಂಟ್ಸ್ ಗಳು ಜಾಸ್ತಿ ವರ್ಷ ಬದುಕಿರುತ್ತೆ ದ್ಯಾನ್ ಆಫ್ ದಿ ಸ್ಪೋರ್ ಫಾರ್ಮೇಷನ್ ಸ್ಪೋರ್ ಇಂದ ಪ್ರೊಡ್ಯೂಸ್ ಆದ ಪ್ಲಾಂಟ್ಸ್ ಗಿಂತ ಗ್ಯಾಮೆಟ್ ಇಂದ ಫಾರ್ಮ್ ಆದಂತ ಪ್ರೊಡ್ಯೂಸ್ ಆದ ಪ್ಲಾಂಟ್ಸ್ ಗಳು ಜಾಸ್ತಿ ವರ್ಷ ಬದುಕುತ್ತೆ ಲಾಂಗ್ ಲಿವ್ಡ್ ಅಂತ ಹೇಳ್ತಾ ಹೋಗ್ತಾರೆ ಅದನ್ನೇ ನಾವು ಇಲ್ಲಿ ಅಟ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರೀತಾ ಹೋಗ್ತೀವಿ So this is about that diplontic life cycle ಅಂತ ಕರೀತಾ ಹೋಗ್ತೀವಿ ಸೊ ಅಪ್ಲಾಂಟಿಕ್ ಲೈಫ್ ಸೈಕಲ್ ನ ಬಗ್ಗೆ ನಾವು ತಿಳ್ಕೊಂಡ್ವಿ ಇಫ್ ಯು ಕಮ್ ಟು ದ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ನ ಬಗ್ಗೆ ತಿಳ್ಕೊಳ್ತಾರೆ ಸೊ ಇನ್ ದಿಸ್ ಸ್ಟೇಜ್ ವಾಟ್ ವಿಲ್ ಬಿ ಹ್ಯಾಪನ್ ಅಂತ ಹೇಳ್ತಾರೆ ದ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಈಸ್ ಲಾಂಗ್ ಲಿವ್ಡ್ than that of the applied gametophytic stage of the plant ಅಂತ ಹೇಳ್ತಾ ಹೋಗೋದು ಓಕೆ ಇನ್ ದಿಸ್ ಸ್ಟೇಜ್ ವಾಟ್ ವಿಲ್ ಬಿ ಹ್ಯಾಪನ್ ಅಂತ ಹೇಳ್ತಾರೆ the diploid sporophyte okay the diploid sporophyte is long lived okay is long lived than that of the haploid gametophytic stage ಅಂತ ಹೇಳ್ತಾರೆ long lived than haploid haploid gametophytic
life cycle ಅಂತ ಹೇಳ್ತೀವಿ. Okay, this is about the definition of the diploidic life cycle. It means that diploid sporophyte ಅಥವಾ asexual mode of reproduction 2n number of chromosome ನ ಇಟ್ಕೊಂಡು asexual mode of reproduction ನ ಪ್ರೊಡ್ಯೂಸ್ ಆಗುವಂತ ಒಂದು ಪ್ಲಾಂಟ್ ಗಳು sexual mode of reproduction ಆದಂತ ಒಂದು ಪ್ಲಾಂಟ್ಸ್ ಗಿಂತ ಜಾಸ್ತಿ ವರ್ಷ ಬದುಕಿರುತ್ತೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ದಟ್ ಇಸ್ ಅಬೌಟ್ ದ ಡಿಪ್ಲಾಯ್ಡಿಕ್ ಲೈಫ್ ಸೈಕಲ್ ಅಂತ ಹೇಳ್ತಾ ಹೋಗ್ಬೋದು. ಹಿಯರ್ ದಟ್ the gametophytes ಏನಿರುತ್ತೆ ಶಾರ್ಟ್ ಲಿವ್ಡ್ ಇರುತ್ತೆ. here the gametophytes are single celled. ಓಕೆನಾ, here that gametophytes are single celled ಅಲ್ಲಿ ಫಾರ್ಮ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಸಿಂಗಲ್ ಸೆಲ್ those are said that haploid gametophyte ಅಂತ ಹೇಳ್ತಾರೆ. ಓಕೆ, ಸಿಂಗಲ್ ಸೆಲ್ ಇರ್ತಕ್ಕಂಥ gametophyte ನ ನಾವು haploid gametophyte ಅಂತ ಕರೀತಾ ಹೋಗ್ತೀವಿ. These kind of the haploid gametophyte is alternated by the diploid sporophyte ಅಂತ ಹೇಳ್ತಾರೆ. Here that the diploid sporophytes ಏನಿರುತ್ತೆ, so these kind of the diploid sporophyte are dominant than that of the haploid gametophyte. Haploid gametophyte and diploid sporophyte dominant ಆಗುತ್ತೆ. Maximum it follows the photosynthetic phase. Okay, photosynthesis ನ ಒಂದು ಪ್ರೋಸೆಸ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ಬೋದು. photosynthetic phases ನ ಫಾಲೋ ಮಾಡ್ತಾರೆ ಯಾವುದು ಅಂದ್ರೆ diploid sporophyte that of the haploid gametophytic plants ಅಂತ ಹೇಳ್ತಾ ಹೋಗ್ಬೋದು. Okay, so this is about that. So this photosynthetic phase ನ ಫಾಲೋ ಮಾಡ್ತಿದೆ ಅಂದ್ರೆ so whatever that diploid sporophyte ಇಂದ ಪ್ರೊಡ್ಯೂಸ್ ಆದ ಪ್ಲಾಂಟ್ಸ್ ಯಾವಾಗಲೂ ಕೂಡ ಅಷ್ಟೇ ಇಂಡಿಪೆಂಡೆಂಟ್ ಪ್ಲಾಂಟ್ಸ್ ಆಗಿ ಬೆಳೀತಾ ಹೋಗುತ್ತೆ. Okay, independent plants are better ಆಗುತ್ತೆ. that is of the haploid gametophyte. haploid gametophyte ಫಾರ್ಮ್ ಆಗಿ ಆ ಒಂದು ಪ್ಲಾಂಟ್ ರಿಪ್ರೊಡ್ಯೂಸ್ ಆಯ್ತು ಅಂದ್ರೆ ಶಾರ್ಟ್ ಲಿವ್ಡ್ ಇರುತ್ತೆ. that is of the diploid sporophyte. ಏನಕ್ಕೆ ಅಂದ್ರೆ ಈ ಒಂದು diploid sporophyte ಇಂದ ಹುಟ್ಟಿರ್ತಕ್ಕಂಥ ಒಂದು ಪ್ಲಾಂಟ್ ಇರುತ್ತೆ, ಡಾಮಿನೆಂಟ್ ಆಗುತ್ತೆ, ದೊಡ್ಡದಾಗಿರುತ್ತೆ. ಇದಕ್ಕಿಂತ photosynthetic phases ನ ಫಾಲೋ ಮಾಡ್ತಾ ಹೋಗುತ್ತೆ. so that is of the haploid gametophyte. photosynthetic phases ನ ಫಾಲೋ ಮಾಡ್ತಿದೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಬರುತ್ತಾ ಹೋಗುತ್ತೆ if it is a diploid sporophyte ಆಗಿದೆ. ಅದಕ್ಕೆ ಇದು ಲಾಂಗ್ ಲಿವ್ಡ್ than that of the haploid gametophyte ಅಂತ ಹೇಳ್ತಾ ಹೋಗ್ತಾರೆ. ಪ್ರೋಸೆಸ್ ಬಗ್ಗೆ ಹೇಳ್ತಾರೆ. ಫಸ್ಟ್ ಆರ್ಡರ್ ದ gametophyte ಆಗುತ್ತೆ, n ನಂಬರ್ ಆಫ್ ಇರುತ್ತೆ, ನಂಬರ್ ಆಫ್ ಕ್ರೋಮೋಸೋಮ್ಸ್. ಇದು ಸಿಂಗ್ಯಾಮೆ ಆಗುತ್ತೆ. ಇಟ್ ಮೀನ್ಸ್ ದಟ್ ಫ್ಯೂಷನ್ ಆಫ್ ದಿ ಮೇಲ್ ಮತ್ತೆ ಫೀಮೇಲ್ ಗ್ಯಾಮೆಟ್ಸ್ ಗಳು. ನೆಕ್ಸ್ಟ್ ಝೈಗೋಟ್ ಫಾರ್ಮ್ ಆಗುತ್ತೆ. ಝೈಗೋಟ್ ಆಗಿ ಸ್ಪೋರೋಫೈಟ್ ಆಗಿ 2n ಅನ್ನು ಇಲ್ಲಿ 2n ಫಾರ್ಮ್ ಆಗುತ್ತೆ, ಇಲ್ಲಿ 2n ಆಗುತ್ತೆ. ನೆಕ್ಸ್ಟ್ ಮಿಯೋಸಿಸ್ ಆಗಿ ಸೊ 2n ಇರೋದು n ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಮಿಯೋಸಿಸ್ ಆಗಿ 2n ಇರೋದು n ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಲೈಕ್ ವೈಸ್ ಈ ರೀತಿಯಾಗಿ ಸ್ಪೋರೋಫೈಟ್ ಡಿಪ್ಲಾಯ್ಡ್ 2n ನಂಬರ್ ಅನ್ನು ಹೊಂದಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಅನ್ನು ಹೊಂದಿ ಪ್ರೊಡ್ಯೂಸ್ ಆಗಿರೋ ಪ್ಲಾಂಟ್ಸ್ ಜಾಸ್ತಿ ವರ್ಷ ಬರುತ್ತೆ. that of the gametophytic stage ಅಂತ ಹೇಳ್ತಾ ಹೋಗ್ಬೋದು. ಈ ರೀತಿಯಾದ ಲೈಫ್ ಸೈಕಲ್ ನ ಫಾಲೋ ಮಾಡ್ತಕ್ಕಂಥ ಒಂದು ಪ್ಲಾಂಟ್ಸ್ ಗೆ ಎಕ್ಸಾಂಪಲ್ ಹೇಳ್ತಾರೆ ಮ್ಯಾಕ್ಸಿಮಮ್ ಜಿಮ್ನೋಸ್ಪರ್ಮ್ಸ್. ಓಕೆ, gymnosperms and angiosperms. Okay, angiosperms ಮತ್ತೆ gymnosperms ಅಂತಕ್ಕಂಥ ಒಂದು ಡಿವಿಷನ್ ಆಫ್ ಪ್ಲಾಂಟ್ಸ್ ಇದೆ. ಎರಡು ರೀತಿಯ ಡಿವಿಷನ್ ಆಫ್ ಪ್ಲಾಂಟ್ಸ್ ಇದೆ. ಮ್ಯಾಕ್ಸಿಮಮ್ ಇಟ್ ಫಾಲೋಸ್ ದಿ ಡಿಪ್ಲಾಯ್ಡಿಕ್ ಲೈಫ್ ಸೈಕಲ್. ಓಕೆ, ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಂದ ಪ್ರೊಡ್ಯೂಸ್ ಆದಂತ ಒಂದು ಪ್ಲಾಂಟ್ಸ್ ಗಳು ಜಾಸ್ತಿ ವರ್ಷ ಬದುಕುತ್ತೆ than that of the gametophytic stage of plants ಅಂತ ಹೇಳ್ತಾ ಹೋಗೋದು. ಅದಕ್ಕೆ ಇದನ್ನ ನಾವು ಡಿಪ್ಲಾಯ್ಡಿಕ್ ಲೈಫ್ ಸೈಕಲ್ ಅಂತ ಕರೀತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಲೈಫ್ ಸೈಕಲ್ ಇದೆ ಹ್ಯಾಪ್ಲೋಡಿಪ್ಲಾಯ್ಡಿಕ್ ಲೈಫ್ ಸೈಕಲ್ ಅಂತ ಕರೀತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒಂದು ಆಲ್ಟರ್ನೇಷನ್ ಇನ್ ಜನರೇಷನ್ ವಿಷಯಕ್ಕೆ ಬಂದ್ರೆ ಹ್ಯಾಪ್ಲೋಡಿಪ್ಲಾಯ್ಡಿಕ್ ಲೈಫ್ ಸೈಕಲ್ ಅಂತ ಕರೀತಾ. ಓಕೆ, ಹ್ಯಾಪ್ಲಾಯ್ಡಿಕ್ ಲೈಫ್ ಸೈಕಲ್ ಆಯ್ತು, ಡಿಪ್ಲಾಯ್ಡಿಕ್ ಲೈಫ್ ಸೈಕಲ್ ಆಯ್ತು. ಸೊ ಇನ್ನೊಂದನ್ನ ಮೂರನೇದ ಒಂದು ಲೈಫ್ ಸೈಕಲ್ ಆಗಿ ಆಲ್ಟರ್ನೇಷನ್ ಜನರೇಷನ್ ವಿಷಯಕ್ಕೆ ಬಂದ್ರೆ ಹ್ಯಾಪ್ಲೋಡಿಪ್ಲಾಯ್ಡಿಕ್ ಲೈಫ್ ಸೈಕಲ್ ಅಂತ ಕರೀತಾ ಹೋಗ್ತೀವಿ. ಸೊ ವಾಟ್ ಇಟ್ ಮೀನ್ ಬೈ ಹ್ಯಾಪ್ಲೋಡಿಪ್ಲಾಯ್ಡಿಕ್ ಲೈಫ್ ಸೈಕಲ್? ಒಂದು ಅಪ್ಲಾಂಟಿಕ್ ಆಯ್ತು, ಇನ್ನೊಂದು ಡಿಪ್ಲಾಯ್ಡಿಕ್ ಆಯ್ತು. ಇದು ಹ್ಯಾಪ್ಲೋಡಿಪ್ಲಾಯ್ಡಿಕ್ ಅಂತ ಏನಕ್ಕೆ ಕರೀತಾರೆ ಅದನ್ನ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಇಟ್ ಈಸ್ ಎ ಕೈಂಡ್ ಆಫ್ life cycle among the certain kind of the plants, whereas that haploid gametophyte plants are leaved is equal to that of the diploid sporophyte at the end. It means that haploid gametophyte and diploid sporophyte stage of plants having the
ಸೇಮ್ ಲೈಫ್ ಸೈಕಲ್ ಅಥವಾ ಸೇಮ್ ಲೈಫ್ ಸ್ಪ್ಯಾನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹ್ಯಾಪ್ಲಾಯ್ಡ್ ಒಂದು ಸ್ಪೋರೋಫೈಟ್ ಏನಿರುತ್ತೆ ಅದು ಎಷ್ಟು ವರ್ಷ ಬದುಕಿರುತ್ತೋ ಅದೇ ರೀತಿಯಾಗಿ ಡಿಪ್ಲಾಯ್ಡ್ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಅಲ್ಲಿ ಪಡೆಯುವಂತ ಪ್ಲಾಂಟ್ಸ್ ಕೂಡ ಅಷ್ಟೇ ಒಂದು ವರ್ಷ ಬದುಕುತ್ತೆ ಅಂತ ಹೇಳ್ಬೋದು. ಸೇಮ್ ಡ್ಯೂರೇಷನ್ ಆಫ್ ಲೈಫ್ ಸೈಕಲ್ ಅನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ಹ್ಯಾಪ್ಲೋಡಿಪ್ಲಾಯ್ಡಿಕ್ ಲೈಫ್ ಸೈಕಲ್ ಅಂತ ಕರೀತಾ ಹೋಗ್ತೀವಿ. ಓಕೆ, ಲೆಟ್ ಅಸ್ ನೋ ಅಬೌಟ್ ದಟ್. whereas that the haploid gametophyte, okay, the haploid gametophyte and diploid sporophyte stages having same duration of life cycle ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ದಟ್ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಫಾರ್ಮ್ ಆಗಿ ಪ್ರೊಡ್ಯೂಸ್ ಆದ ಪ್ಲಾಂಟ್ಸ್ ಎಷ್ಟು ವರ್ಷ ಬದುಕಿರುತ್ತೋ ಲೈಫ್ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಆಗಿ ಫಾರ್ಮ್ ಆಗುವಂತ ಒಂದು ಪ್ಲಾಂಟ್ಸ್ ಅಷ್ಟೇ ವರ್ಷ ಬದುಕಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೇಮ್ ಡ್ಯೂರೇಷನ್ ಆಫ್ ಲೈಫ್ ಸೈಕಲ್ ಮೇಂಟೈನ್ ಮಾಡ್ತಾರೆ. ದಟ್ ಈಸ್ ಅಬೌಟ್ ದಟ್ ಹ್ಯಾಪ್ಲೋಡಿಪ್ಲಾಯ್ಡಿಕ್ ಲೈಫ್ ಸೈಕಲ್ ಅಂತ ಹೇಳ್ಬೋದು. ಈ ಒಂದು ಫೇಸ್ ಗಳ ಬಗ್ಗೆ ಹೇಳಿದ್ರೆ ಬೋತ್ ಫೇಸಸ್ ಹ್ಯಾವಿಂಗ್, ಓಕೆ, ಹ್ಯಾಪ್ಲಾಯ್ಡ್ ಫೇಸ್ ಇರ್ಬೋದು ಅಥವಾ ಡಿಪ್ಲಾಯ್ಡ್ ಫೇಸ್ ಇರ್ಬೋದು, ಬೋತ್ ಫೇಸಸ್ ಹ್ಯಾವಿಂಗ್ ದಿ multicellular, okay, so both phases having the multicellular structure ಅನ್ನು ಹೊಂದಿರುತ್ತೆ ಅಂತ ಹೇಳ್ತಾ ಇರೋದು, which are different from that, ಓಕೆನಾ. ಸೊ ಇದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಯಾವ ರೀತಿಯ ಡಿಫರೆನ್ಸ್ ಅನ್ನು ನೋಡ್ತೀವಿ ಅಂದ್ರೆ, first we come to that, though some kind of the plants are independent, okay, so independent plants ಆಗುತ್ತೆ, which are dominant in nature, okay, which are photosynthetic in nature, independent, photosynthetic, dominant. Next that which are having the thyroid in nature, plant body ಅಥವಾ thyroid or erect phase ಅಂತ ಹೇಳಿ, ಓಕೆ, thyroid ಅಥವಾ erect phase ಅನ್ನ ಹೊಂದಿರುತ್ತೆ. ಸೊ ಈ ರೀತಿಯಾಗಿ ಒಂದು thyroid ಆಗಿದೆ, ಓಕೆ. ಸೊ thyroid phase ಅಂತ ಹೇಳ್ತಾರೆ, ನಾವು ಆಲ್ರೆಡಿ ತಿಳ್ಕೊಂಡಿರೋಗೆ which cannot be a kind of plant body which cannot be differentiated the root, stem ಮತ್ತೆ leaves, ಓಕೆ. ಬೇರು, ಕಾಂಡ ಮತ್ತೆ ಎಲೆಗಳಾಗಿ ವಿಂಗಡಣೆ ಮಾಡಲಿಕ್ಕೆ ಆಗಲ್ಲ, ಎಲ್ಲಾದ್ರೂ ಕೂಡ ಫ್ಯೂಸ್ ಆಗಿರುತ್ತೆ. ಆ ರೀತಿಯಾದ ಒಂದು ಪ್ಲಾಂಟ್ ನಾವು thyroid phase ಅಂತ ಹೇಳ್ತೀವಿ. ಅದು ಕೂಡ ಅಷ್ಟೇ ಫೋಟೋಸಿಂಥೆಟಿಕ್ ನೇಚರ್ ಇರುತ್ತೆ, ಇಂಡಿಪೆಂಡೆಂಟ್ ಆಗಿ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾದ thyroid ಫಾರ್ಮ್ ಆಫ್ ಪ್ಲಾಂಟ್ಸ್ ಗಳು ಫಾರ್ಮ್ ಆಗಿದೆ ಅಂದ್ರೆ ಅದು ಯಾವ್ದ್ರ ಮುಖಾಂತರ ಡೆವಲಪ್ ಆಗಿದೆ ಅಂದ್ರೆ it is represented as it is developed from the haploid gametophyte ಇಂದ ಡೆವಲಪ್ ಆಗಿದೆ ಅಂತ ನಾವು ಡಿಫರೆನ್ಶಿಯೇಟ್ ಅನ್ನ ಮಾಡ್ತಾ ಓಕೆ, ಓಕೆನಾ. It means that haploid gametophyte ಒಂದು ಸ್ಟೇಜ್ ಇಂದ ಒಂದು ರಿಪ್ರೊಡಕ್ಟಿವ್ ಫೇಸ್ ಇಂದ ಒಂದು ಪ್ಲಾಂಟ್ ಡೆವಲಪ್ ಹುಟ್ಟಿದೆ ಅಂತ ಹೇಳ್ತಾ ಹೋದ್ರೆ ಆ ಒಂದು ಪ್ಲಾಂಟ್ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಡಾಮಿನೆಂಟ್ ಆಗುತ್ತೆ, ಇಂಡಿಪೆಂಡೆಂಟ್ ಆಗುತ್ತೆ, ಫೋಟೋಸಿಂಥೆಟಿಕ್ ಆಗುತ್ತೆ, ಥೈಲಾಯ್ಡ್ ಅಥವಾ ಎರect ಫೇಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಥೈಲಾಯ್ಡ್ ರೂಪದಲ್ಲಿ ಇರುತ್ತೆ. ಇಟ್ ಮೀನ್ಸ್ ದಟ್ ಸೊ ರೂಟ್ ಟು ಸ್ಟೆಮ್ ಮತ್ತೆ ಲೀವ್ಸ್ ಆಗಿ ನಾವು ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಆ ರೀತಿಯಾದ ಒಂದು ಪ್ಲಾಂಟ್ ಬಾಡಿ ಇದೆ ಅಂದ್ರೆ ಅದು ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಇಂದನೇ ಡೆವಲಪ್ ಆಗಿದೆ, ರಿಪ್ರೊಡ್ಯೂಸ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕೇನಾ. ಸೊ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಂದ ಡೆವಲಪ್ ಆಗಿದೆ. ಯಾವ ರೀತಿಯಾದ ಒಂದು ಪ್ಲಾಂಟ್ ಬಾಡಿನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಸೊ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಂದ ಹೊಂದಾಗ ಇದು ಕೂಡ ಅಷ್ಟೇ ಇಂಡಿಪೆಂಡೆಂಟ್, ಓಕೆ. ದೀಸ್ ಪ್ಲಾಂಟ್ಸ್ ಆರ್ ಆಲ್ಸೋ ದಿ ಇಂಡಿಪೆಂಡೆಂಟ್ ಇನ್ ನೇಚರ್. ನೆಕ್ಸ್ಟ್ ದಟ್ ಫೋಟೋಸಿಂಥೆಟಿಕ್ ಇನ್ ನೇಚರ್, ಓಕೆ. ಫೋಟೋಸಿಂಥೆಸಿಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಬಟ್ ಇಟ್ ಇಸ್ ಆಕ್ಚುಲಿ ವ್ಯಾಸ್ಕ್ಯುಲರ್ ಬಾಡಿ, ವ್ಯಾಸ್ಕ್ಯುಲರ್ ಬಾಡಿನ ಹೊಂದಿರುತ್ತೆ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ದಟ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಗಳು ಫಾರ್ಮ್ ಆಗಿರುತ್ತೆ, ವ್ಯಾಸ್ಕ್ಯುಲರ್ ಪ್ಲಾಂಟ್ ಬಾಡಿನ ಹೊಂದಿರುತ್ತೆ. ಸೊ ಈ ರೀತಿಯಾದ ಒಂದು ವ್ಯಾಸ್ಕ್ಯುಲರ್ ಪ್ಲಾಂಟ್ ಬಾಡಿನ ಹೊಂದಿದೆ ಅಂದ್ರೆ ಇಟ್ ಈಸ್ ರಿಪ್ರೊಡ್ಯೂಸ್ಡ್ ಬೈ ದಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಸ್ಟೇಜ್ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ರಿಪ್ರೊಡ್ಯೂಸ್ಡ್ ಬೈ ದಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಸ್ಟೇಜ್ ಅಂತ ಹೇಳ್ಬೋದು. ಯು ಕ್ಯಾನ್ ಡಿಫರೆನ್ಶಿಯೇಟ್ ಇಂಡಿಪೆಂಡೆಂಟ್ ಬೋತ್ ಆರ್, ಫೋಟೋಸಿಂಥೆಟಿಕ್ ಬೋತ್ ಆರ್. ಸೊ ಇದು ಥೈಲಾಯ್ಡ್ ರೂಪದಲ್ಲಿ ಒಂದು ಪ್ಲಾಂಟ್ ಬಾಡಿ ಇದ್ರೆ, ಸೊ ರೂಟ್ ಟು ಸ್ಟೆಮ್ ಲೀವ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಒಂದರಲ್ಲೇ ಫ್ಯೂಸ್ ಆಗಿದ್ರೆ ಅದು ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಇಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ದಟ್ ಇಂಡಿಪೆಂಡೆಂಟ್ ಆಗುತ್ತೆ, ಫೋಟೋಸಿಂಥೆಟಿಕ್ ಆಗುತ್ತೆ, ವಿಚ್ ಇಸ್ ಹ್ಯಾವಿಂಗ್ ದಿ ವ್ಯಾಸ್ಕ್ಯುಲರ್ ಬಾಡಿ. ಇದು ಥೈಲಾಯ್ಡ್ ಬಾಡಿ ಇರುತ್ತೆ,
ಇದು ವ್ಯಾಸ್ಕ್ಯುಲರ್ ಬಾಡಿ, ಇನ್ಸೈಡ್ ವ್ಯಾಸ್ಕ್ಯುಲರ್ ಬಂಡಲ್ಸ್ಗಳು ಆಗ ತಾನೇ ಫಾರ್ಮ್ ಆಗ್ತಾ ಹೋಗುತ್ತೆ. ಈ ರೀತಿಯಾದ ಒಂದು ಪ್ಲಾಂಟ್ ಬಾಡಿ ಇದನ್ನು ನಾವು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಒಂದು ಪ್ಲಾಂಟ್ ಅಂತ ಹೇಳ್ತಾ ಹೋಗ್ಬೋದು. ಲೈಕ್ ಒಂದು ಪ್ಲಾಂಟ್ ಬಾಡಿ ಯಾವ ರೀತಿ ಡೆವಲಪ್ ಆಯ್ತು ಅನ್ನೋದ್ರ ಮೇಲೆ ವೆದರ್ ಅದು ಗ್ಯಾಮೆಟೋಫೈಟ್ ಅಥವಾ ಸ್ಪೋರೋಫೈಟ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಎರಡು ರೀತಿಯ ಒಂದು ಲೈಫ್ ಸೈಕಲ್ ನ ಡ್ಯೂರೇಷನ್ ಆಫ್ ಫೇಸಸ್ ನ ಮೇಂಟೈನ್ ಮಾಡ್ತಕ್ಕಂಥ ಪ್ಲಾಂಟ್ಸ್ ಸೇಮ್ ಕೈಂಡ್ ಆಫ್ ಏನೊಂದು ಸೇಮ್ ಲೈಫ್ ಡ್ಯೂರೇಷನ್ ಅಥವಾ ಜೀವಿತಾವಧಿನ ಹೊಂದಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಒಂದು ಫೇಸ್ ನ ಒಂದು ಲೈಫ್ ಸೈಕಲ್ ನ ಮೇಂಟೈನ್ ಮಾಡ್ತಕ್ಕಂಥ ಪ್ಲಾಂಟ್ಸ್ ಗಳಿಗೆ ಎಕ್ಸಾಂಪಲ್ ಆಗಿದ್ರೆ ಸೊ ದಿಸ್ ಕೈಂಡ್ ಆಫ್ ದಿ ಫೇಸಸ್ ವಿಲ್ ಬಿ ಅಕರ್ ಇನ್ ದಿ ಬ್ರಯೋಫೈಟ್ಸ್ ಅಂಡ್ ದಿ ಟೆರಿಡೋಫೈಟ್ಸ್. ಓಕೆ, ಬ್ರಯೋಫೈಟ್ಸ್ ಗಳ ಪ್ಲಾಂಟ್ ಏನಿದೆ, ಓಕೆ, ಸೊ ಬ್ರಯೋಫೈಟ್ಸ್ ಅಂಡ್ ಟೆರಿಡೋಫೈಟ್ಸ್. ಟೆರಿಡೋಫೈಟ್ ಪ್ಲಾಂಟ್ಸ್ ಮತ್ತೆ ಬ್ರಯೋಫೈಟ್ ಪ್ಲಾಂಟ್ಸ್ ಗಳ ಒಂದು ಡಿವಿಷನ್ ಇದೆ. ಅದರಲ್ಲಿ ಆ ಒಂದು ಪ್ಲಾಂಟ್ ಗಳ ಡಿವಿಷನ್ ಅಲ್ಲಿ ಈ ರೀತಿಯಾದ ಒಂದು ಲೈಫ್ ಸೈಕಲ್ ಆಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ನ ಫಾಲೋ ಮಾಡುತ್ತೆ ಅಂತ ಹೇಳ್ತಾ ಹೋಗೋದು. ಲೈಕ್ ಈ ಒಂದು ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್ ಕೂಡ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸಿಂಗ್ಯಾಮಿ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅಂತೆ, ನೆಕ್ಸ್ಟ್ ಝೈಗೋಟ್ ಫಾರ್ಮ್ ಆಗುತ್ತೆ, ಅದಾದ್ಮೇಲೆ ಸ್ಪೋರೋಫೈಟ್ ಅಂತೆ. ಇಲ್ಲಿವರೆಗೂ 2n ನಂಬರ್ ಆಫ್ ನೇಚರ್ ಡಿಪ್ಲಾಯ್ಡ್ ನೇಚರ್ ಇರುತ್ತೆ. ನೆಕ್ಸ್ಟ್ ಅದು ಮಿಯೋಸಿಸ್ ಡಿವಿಷನ್ ಆಗುತ್ತೆ. ಸೊ ಮಿಯೋಸಿಸ್ ಡಿವಿಷನ್ ಆಗ್ತಿದ್ದಂಗೆ 2n ಇರೋದು n ಆಗಿ ಕನ್ವರ್ಟ್ ಆಗಿಬಿಡುತ್ತೆ. n ಆಗಿ ಕನ್ವರ್ಟ್ ಆದ್ರೆ ದಿಸ್ ಗ್ಯಾಮೆಟೋಫೈಟ್ ಆಗುತ್ತೆ, ಗ್ಯಾಮೆಟೋಜೆನಿಸಿಸ್ ಆಗುತ್ತೆ. ನೆಕ್ಸ್ಟ್ ಅದೇ ಸಿಂಗ್ಯಾಮಿನೇ ಫಾಲೋ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಬಟ್ ಇದರ ಒಂದು ಲೈಫ್ ಡ್ಯೂರೇಷನ್ ಎಷ್ಟಿದೆ ಅಷ್ಟೇ ಒಂದು ಲೈಫ್ ಡ್ಯೂರೇಷನ್ ಇದಕ್ಕೂ ಹೊಂದಿರುತ್ತೆ ಅಂತ ಹೇಳ್ತಾ ಹೋಗೋದು. ಅದಕ್ಕೆ ಅದನ್ನ ಆಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರೀತೀವಿ. ಸೊ ಇಲ್ಲಿ ಸ್ವಲ್ಪ ಕ್ರಾಸ್ ಇದೆ, ಈಕ್ವಲ್ ಆಗಿ ಸ್ವಲ್ಪ ಕ್ರಾಸ್ ಇದೆ. ಏನಕ್ಕೆ ಸೊ ಆಲ್ರೆಡಿ ಈ ಒಂದು ಪ್ಲಾಂಟ್ ಗ್ಯಾಮೆಟೋಫೈಟಿಕ್ ಡೆವಲಪ್ ಆದ ಪ್ಲಾಂಟ್ಸ್ ಮೋರ್ ಡಾಮಿನೆಂಟ್ ದ್ಯಾನ್ ದಟ್ ಆಫ್ ದಿಸ್. ಓಕೆನಾ, ಸ್ವಲ್ಪದ ಒಂದು ಗ್ಯಾಮೆಟೋಫೈಟ್ ಇಂದ ಪ್ರೊಡ್ಯೂಸ್ ಆದ ಪ್ಲಾಂಟ್ಸ್ ಗಳು ಜಾಸ್ತಿ ವರ್ಷ ಬರುತ್ತೆ ಇದಕ್ಕೆ. ಸೊ ಅಷ್ಟೊಂದು ಜಾಸ್ತಿ ಇರೋದಿಲ್ಲ. ಸೊ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾ ಅದಕ್ಕೆ ಸ್ವಲ್ಪ ಇದು ಕ್ರಾಸ್ ಇದೆ, ಈಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಹೋಗೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಫರೆನ್ಸ್ ಆಲ್ಟರ್ನೇಷನ್ ಇನ್ ಜನರೇಷನ್ ಆಫ್ ದಿ ಪ್ಲಾಂಟ್ ಲೈಫ್ ಸೈಕಲ್ ಅನ್ಬೋದು. ಒಂದೊಂದು ಡಿವಿಷನ್ ಕೂಡ ಒಂದೊಂದು ರೀತಿಯ ಲೈಫ್ ಸೈಕಲ್ ನಾವು ನೋಡ್ತಾ ಹೋಗ್ತೀವಿ. ಸೊ ನಾನು ಹೇಳಿದಾಗೆ ಮೂರರಲ್ಲಿ ಯಾವ್ದಾದ್ರು ಒಂದು, ಓಕೆ, ಸೊ ಎನಿ ಒನ್, ಓಕೆ, ಯಾವ್ದಾದ್ರು ಒಂದು 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಓಕೆ, ಒಂದು ಆಪ್ಲಾಂಟಿಕ್ ಇರ್ಬೋದು, ಒಂದು ಡಿಪ್ಲಾಂಟಿಕ್ ಇರ್ಬೋದು, ಅಥವಾ ಆಪ್ಲೋ ಡಿಪ್ಲಾಂಟಿಕ್ ಇರ್ಬೋದು. ಯಾವ್ದಾದ್ರು ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ನೋಟ್ಸ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಅನ್ನ ನೀವು ಬರೀಬೇಕು. ಓಕೆ, ದಿಸ್ ಇಸ್ ಅಬೌಟ್ ದಟ್ ಆಲ್ಟರ್ನೇಷನ್ ಜನರೇಷನ್ ಅನ್ಬೋದು. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ 1 or 2 ಟೈಮ್ಸ್ ಆ ಒಂದು ಕ್ಲಾಸ್ ನ ರಿಪೀಟ್ ಆಗಿ ಕೇಳ್ತಾ ಹೋಗಿ, ಇಟ್ ವಿಲ್ ಬಿ ಕ್ಲಿಯರ್ ಇನ್ ನೇಚರ್. ಇಫ್ ಯು ಹ್ಯಾವ್ ಟು ರೈಟ್ ದಟ್ ನೋಟ್ಸ್ ಅನ್ನ ಬರೆದು ಇದನ್ನ ಕೇಳಿದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹೋದು. ಅದ್ರ ಮೇಲೆ ಡೌಟ್ ಬಂದ್ರೆ ಕ್ಲಾರಿಫೈ ಮಾಡಿ ನನ್ನನ್ನು ಕೇಳಿ ನಾನು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ಗೆ ಪ್ಲಾಂಟ್ ಕಿಂಗ್ಡಮ್ ಅಂತಕ್ಕಂಥ ಒಂದು ಚಾಪ್ಟರ್ ಮುಗಿದು. ಓಕೆ, ದಿಸ್ ಚಾಪ್ಟರ್ ವಿಲ್ ಬಿ ಎಂಡ್ ವಿತ್ ದಿ ಆಲ್ಟರ್ನೇಷನ್ ಜನರೇಷನ್ ಅಂತ ಕಾನ್ಸೆಪ್ಟ್ ಇರ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ನೆಕ್ಸ್ಟ್ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಾ ಹೋಗೋಣ.